ಡೇ 8ಗೆ ಜಿಮ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಬಟ್ ನನ್ನ ದುರದೃಷ್ಟಕ್ಕೆ ಏನಂತಂದರೆ, ಅದೇ ಗೊತ್ತಲ್ಲ, ಫ್ರೆಂಡ್ಸ್ನ ಇನ್ನೊಬ್ಬರನ್ನ ನಂಬ್ಕೊಂಡು ಏನಾದರೂ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ. ಅವನಿದ್ದ ಜೊತೇಲಿ ವೀಡಿಯೋ ಮಾಡ್ತಿದ್ದ, ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೆ. ಇವಾಗೇನಂತಂದರೆ ಒಂದೇ ದಿವಸ ಕೈ ಕೊಟ್ಟ, ಇವತ್ತಿಂದ ಬರ್ತಾಯಿಲ್ಲ. ಬಟ್ ಯಾರು ಬರಲಿ ಬರದೇ ಹೋಗಲಿ, ಗೋಲ್ ನಮ್ಮದು, ಬಾಡಿ ನಮ್ಮದು. ಅವ್ರು ಬರಲಿ ಬರದೇ ಹೋಗಲಿ, ನಾವು ಮಾಡಬೇಕು. ನಾವು ಮಾಡೋದ್ರಿಂದ ನಾವು ಸಣ್ಣ ಆಗ್ತೀವಿ, ನಾವು ಫಿಟ್ಟಾಗಿರ್ತೀವಿ, ನಾವು ಹೆಲ್ತಿಯಾಗಿರ್ತೀವಿ. ಒಂದು ಪ್ರಾಬ್ಲಮ್ ಏನಂದರೆ, ವೀಡಿಯೋ ಮಾಡೋಕ್ಕೆ ಜೊತೇಲಿ ಯಾರಾದರೂ ಒಬ್ಬರಿದ್ದರೆ ಸಪೋರ್ಟ್ ಇರುತ್ತೆ. ಬಟ್ ಇವಾಗ ಅದಿಲ್ಲ. ಸೊ ಆ್ಯಂಗಲ್ ಸೆಟ್ ಮಾಡಿ ಇಟ್ಟು ವೀಡಿಯೋನ ಮಾಡಿಕೊಂಡು ವರ್ಕೌಟು ಮಾಡ್ಕೊತ ನಾನು ಇದನ್ನು ಹಂಚ್ಕೋಬೇಕು ಅಂತ ಇದನ್ನೇ ಇಲ್ಲಿ. ಸೊ ನಮ್ಮ ಗೋಲ್ ಕಡೆಗೆ ನಾವು ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾಯಿದ್ದೀನಿ. ಇವತ್ತು ನಾನು ಬ್ಯಾಕ್ ವರ್ಕೌಟ್ ಮಾಡ್ತಾಯಿದ್ದೆ. ಸೊ ಈಚ್ ವರ್ಕೌಟ್ 15 to 20 into 3 repetitions. ಫಸ್ಟ್ ಒನ್ನು ನಾನು ಇವಾಗ 10,000 ಸ್ಟೆಪ್ಸಲ್ಲಿ ಅದನ್ನು ಒಂದು ಮಾರ್ನಿಂಗಲ್ಲಿ 6 ಅಥವಾ 7K ಮಾಡ್ತೀನಿ. ಈವ್ನಿಂಗಲ್ಲಿ ಬಾಕಿ ಬ್ಯಾಲೆನ್ಸ್ ಮಾಡ್ಕೊತೀನಿ. ಅದಾದಮೇಲೆ ಫ್ರೀ ವರ್ಕೌಟ್ ಮಾಡಿ ಇಲ್ಲಿ ಬಂದು ಸಿಂಗಲ್ ಬಾರ್ ಪುಷಪ್ಸು ಅದನ್ನು ಮಾಡ್ತೀನಿ. ನೆಕ್ಸ್ಟು ರೋಯಿಂಗು, ಅದಾದಮೇಲೆ ಪುಲ್ ಡೌನು, ಆಮೇಲೆ ತಿರ್ಗಾ ರೋಯಿಂಗು, ಕೇಬಲ್ ಪುಲ್ಸು ಇದು ಮಾಡಿ ನೆಕ್ಸ್ಟು ಟೀ ಬಾರ್ ಆದ ಮೇಲೆ ಆಮೇಲೆ ಮತ್ತೆ ಪ್ಲ್ಯಾಂಕ್ಸು, ಆ್ಯಬ್ಸ್ ವರ್ಕೌಟು ಲೈಟಾಗಿ ಇದನ್ನು ನಾನು ಮಾಡ್ಕೊತೀನಿ. ಈ ಮಧ್ಯೆ ನಾನು ಶುರು ಮಾಡಿದಾಗ ನನ್ನ ವೆಯ್ಟ್ ಅರೌಂಡ್ 86 kgs ಇತ್ತು. ಆಮೇಲೆ ನನ್ನ ವೇಸ್ಟ್ ಬಂದು ಅಬೋವ್ ಬೆಲ್ಲಿ ಬಟನ್ ಏನಿದೆ ಅದನ್ನು ನಾನು ಟ್ರ್ಯಾಕ್ ಮಾಡಲಿಕ್ಕೆ ನಾನು ಮೆಜರ್ ಮಾಡಿದಾಗ ದಟ್ ವಾಸ್ ಅರೌಂಡ್ 37.5 ಇಷ್ಟಿತ್ತು. 37.5 ಇಂಚಸ್ ಇತ್ತು. ಅದನ್ನು ನಾನು ಒಂದು ಕಡೆ ಬರ್ಕೊಂಡಿದ್ದೀನಿ. ಸೊ ಆ್ಯಸ್ ಡೇ ಪಾಸಸ್ ನಾನು ಯಾವ ಥರ ಮಾಡ್ತೀನಿ, ಹೇಗೆ ಟ್ರ್ಯಾಕ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇವಾಗೇನಂತಂದರೆ ಡಬಲ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಬ್ಯಾಕ್ ಮಾಡಿದಾಗ ಜೊತೆಗೆ ಬೈಸೆಪ್ಸ್ನ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ. ಸೊ ನಮಗೆ ಎರಡೂ ಜೊತೆಯಲ್ಲಿ ಸೇರಿಸ್ಕೊಂಡಾಗ ಒಂದು ಕಾರ್ಡಿಯೋ ಜೊತೆಗೆ ಡಬಲ್ ವರ್ಕೌಟು ಜೊತೆಗೆ ಸ್ಟ್ರಿಕ್ಟ್ ಡಯಟ್ ಒಂದು ತಕ್ಕ ಮಟ್ಟಿಗೆ ಮಾಡ್ತಾ ಹೋದಾಗ ನಮಗೆ ರಿಸಲ್ಟ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಆಸ್ ಆಫ್ ನೌ ಲೈಟ್ ವೇಟ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೆಂಗೋಗುತ್ತೆ ಅಂತ ಮುಂದಕ್ಕೆ.